ನಮಸ್ಕಾರ ಎಲ್ಲರಿಗೂ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಇವತ್ತು ಭಾನುವಾರ, ನೀವು ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ. ಅದಕ್ಕಿಂತ ಮುಂಚೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮಾತಾಡೋದಕ್ಕಿದೆ, ಕ್ಲಾರಿಫೈ ಕೂಡ ಮಾಡೋದಕ್ಕಿದೆ. ಸ್ವಲ್ಪ ಬದಲಾವಣೆಗಳನ್ನ ಮಾಡಿದ್ದಾರೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಂತರ ನೀವು ಕೇಳಿರುವಂತ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾ ಹೋಗ್ಬಿಡ್ತೀನಿ. ಸೊ ಫುಲ್ ವಿಡಿಯೋನ ನೋಡಿ, ಹಾಗೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋದಕ್ಕೆ ಹೋಗಬೇಡಿ. ಯಾಕಂದ್ರೆ ತುಂಬಾ ನಾವು ಶ್ರಮ ಹಾಕಿ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡು ನಿಮ್ಗಳಿಗೆ ವಿಡಿಯೋ ಮಾಡಿ ಹಾಕೋಷ್ಟೊತ್ತಿಗೆ ನಮ್ದು ಎಫರ್ಟ್ ಇರುತ್ತೆ. ನೀವು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಜವಾಗ್ಲೂ ನಮಗೆ ಎಷ್ಟೋ ಖುಷಿ ಆಗುತ್ತೆ, ಸರಿನಾ? ಸೊ ಇದಾಗ್ತಾ ಇದ್ದಂಗೆ ಇವತ್ತಿನ ದೊಡ್ಡ ವಿಷಯ ಏನು, ದೊಡ್ಡ ಬದಲಾವಣೆಗಳು ಏನಾಗಿದೆ ಅಂತ ಅಂದ್ರೆ, ಏಪ್ರಿಲ್ ತಿಂಗಳಲ್ಲಿ ರೇಷನ್ ಕಾರ್ಡಿನ ತಿದ್ದುಪಡಿ KYC ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಕಂಟಿನ್ಯೂ ಮಾಡಿದ್ರು. ಓಕೆನಾ? ಅದ್ರ ಬಗ್ಗೆ ನಿಮ್ಗೆ ನಾನು ಆಲ್ರೆಡಿ 4-5 ಟೈಮ್ಸ್ ಹೇಳಿದ್ದೀನಿ. ಈಗ ಆಲ್ರೆಡಿ ತಾರೀಖ್ 19 ಆಗೋಯ್ತು. ಈಗ ಆಲ್ರೆಡಿ ತುಂಬಾ ಜನ ಮಾಡಿಸ್ಕೊಂಡು ಇರ್ತೀರಾ. ಆದ್ರೆ ಸಡನ್ ಆಗಿ ಒಂದು ಬ್ರೇಕ್ ನ ಹಾಕಿದ್ದಾರೆ. ಸೊ ಹೆಂಗಾಗತ್ತೆ ಅಂದ್ರೆ, ಇಷ್ಟು ದಿನ ಏನೋ ಒಂದು 15 ದಿನ ಅಂತ ಇಟ್ಕೊಳ್ಳೋಣ, ಓಕೆನಾ? ಒಂದು 15 ದಿನದಿಂದ ಈ ಒಂದು ತಿದ್ದುಪಡಿಗೆ KYC ಮಾಡಿಸ್ಕೊಳ್ಳೋಕೆ ಅವಕಾಶನ ಕೊಟ್ಟಿದ್ರು. ಆದ್ರೆ ಈಗ ಸಡನ್ ಆಗಿ ಸ್ಟಾಪ್ ಮಾಡಿದ್ದಾರೆ. ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂತ ಕೇಳಿದಿಕ್ಕೆ, ಈಗ ಬೈ ಎಲೆಕ್ಷನ್ ನಡೀತಲ್ವಾ, ಇದರ ರಿಸಲ್ಟ್ಸ್ ಗಳು ಬರಬೇಕು ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡಿನ KYC ತಿದ್ದುಪಡಿ ಎರಡನ್ನು ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಸೊ ಸದ್ಯಕ್ಕೆ ಯಾರಾದ್ರೂ ರೇಷನ್ ಕಾರ್ಡಿನ ತಿದ್ದುಪಡಿ ಅಥವಾ KYC ನ ಮಾಡಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ಹೋಲ್ಡ್ ಆಗುತ್ತೆ. ಯಾಕಂದ್ರೆ ಇವಾಗ ಸದ್ಯದ ಮಟ್ಟದಲ್ಲಿ ಸರ್ವರ್ಗಳನ್ನ ಕ್ಲೋಸ್ ಮಾಡಿದ್ದಾರೆ. ಸೊ ನೀವ್ ಎಲ್ಲೇ ಹೋದ್ರು ಅಷ್ಟೇ, ಅಥವಾ ನೀವೇ ಮನೇಲಿ ಕುತ್ಕೊಂಡು ಮಾಡ್ತೀನಿ ಅಂತ ಅಂದ್ರೂ ಅಷ್ಟೇ, ಸರ್ವರ್ ವರ್ಕ್ ಆಗೋದಿಲ್ಲ. ಸೊ ಏನ್ ಮಾಡೋದು, ಸಡನ್ ಆಗಿ ಹೇಳಿದ್ರು, ಸಡನ್ ಆಗಿ ಇವಾಗ ಕ್ಲೋಸ್ ಮಾಡಿದ್ದಾರೆ. ವಿತೌಟ್ ಇಂಟಿಮೇಷನ್ ಹೇಳಿಲ್ಲ ಇವ್ರು. ಆಕ್ಚುಲಿ ಈ ತರ ನಾವು ಮಾಡ್ತೀವಿ, ಅಥವಾ ಈ ಸೆಂಟರ್ ಹಿಂಗ್ ಕ್ಲೋಸ್ ಮಾಡ್ತೀವಿ, ಅಥವಾ ಇದೊಂದು ದಿನಾಂಕ ತನಕ ಇಟ್ಟಿರ್ತೀವಿ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಮಾಡಿದ್ದಾರೆ, ಸಡನ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಮತ್ತೊಮ್ಮೆ ಅದನ್ನ ಯಾವಾಗ ಓಪನ್ ಮಾಡ್ತಾರೆ ಆ ವೆಬ್ಸೈಟ್ಗಳನ್ನ ಅಂತ ಹೇಳಿ ಮಾಹಿತಿ ಇಲ್ಲ. ಆ ಮಾಹಿತಿ ಬಂದ ಕೂಡಲೇ ನಾನು ನಿಮಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಅವಾಗ ನೀವು ಮತ್ತೆ ಹೋಗ್ಬಿಟ್ಟು ಈ ಒಂದು ರೇಷನ್ ಕಾರ್ಡಿನ ತಿದ್ದುಪಡಿ ಅಥವಾ KYC ನ ಮಾಡಿಸ್ಕೋಬಹುದು. ಬಟ್ ಸದ್ಯಕ್ಕೆ ಹೋಲ್ಡ್ ಅಲ್ಲಿ ಇದೆ. ಸೊ ಇನ್ನ ನೀವು ರೇಷನ್ ಕಾರ್ಡಿನ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಈಗ ಸದ್ಯಕ್ಕೆ ಅದೇ ರೀತಿ ಕೆಲಸಗಳು ಆಗೋದಿಲ್ಲ. ಈ ಎಲೆಕ್ಷನ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಅಂದ್ರೂ ಅದ್ರ ಬಗ್ಗೆನೂ ಇನ್ನ ಸದ್ಯಕ್ಕೆ ಮಾಹಿತಿ ಇಲ್ಲ. ಯಾವಾಗ ಬರುತ್ತೆ ಅಥವಾ ಮತ್ತೆ ಅದ್ರಲ್ಲಿ ಏನು ಮಾಡ್ತಾರೋ ಅದ್ರ ಬಗ್ಗೆನೂ ನಮಗೆ ಗೊತ್ತಿಲ್ಲ. ಸೊ ಸದ್ಯಕ್ಕೆ ರೇಷನ್ ಕಾರ್ಡಿನ ಒಂದು ಪರಿಸ್ಥಿತಿ ಈ ರೀತಿ ಆಗಿ ಕುತ್ಕೊಂಡಿದೆ. ಸೊ ತಿದ್ದುಪಡಿ KYC ಹೋಲ್ಡ್ ಅಲ್ಲಿ ಇದೆ. ಇದು ಬಹಳ ದೊಡ್ಡ ಚೇಂಜಸ್ ಆಗಿರುವಂತದ್ದು. ಸೊ ಇದ್ರ ಜೊತೆಗೆ ನಾವು ಆಸ್ ಯೂಶುವಲ್ ನಿಮ್ಮ ಕಮೆಂಟ್ಸ್ ಗಳಿಗೆ ಉತ್ತರ ಕೊಡುವಂತ ಸಮಯ. ಈಗ APL ಕಾರ್ಡ್ ಯಾವಾಗ ಅಪ್ರೂವಲ್, APL ಕಾರ್ಡ್ ಬಗ್ಗೆ ಯಾವುದೇ ರೀತಿಯಾಗಿರುವಂತ ಮಾಹಿತಿ ಸದ್ಯದ ಮಟ್ಟದಲ್ಲಿ ಬಂದಿಲ್ಲ. ಸೊ ಬಂದಿಲ್ಲ, ನಾನು ಬಂದ್ಮೇಲೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ APL ಕಾರ್ಡ್ ಬಗ್ಗೆ ಮಾಹಿತಿ ಇಲ್ಲ. ಮೇಡಮ್, ರೇಷನ್ ಕಾರ್ಡ್ ಕರೆಕ್ಷನ್ ಮಾಡೋಕೆ ಆಗ್ತಾ ಇಲ್ಲ, ಅವರು ಹೇಳ್ತಿದ್ದಾರೆ ಬೈ ಎಲೆಕ್ಷನ್ ಇರೋದ್ರಿಂದ ಟೆಂಪ್ರವರಿ ಸ್ಟಾಪ್ ಮಾಡಿದ್ದಾರೆ ಅಂತ. ಅದನ್ನೇ ನಾನು ಹೇಳಿದ್ದೆ ನಿಮ್ಗೆ, ಬೈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದನ್ನ ಮತ್ತೊಮ್ಮೆ ನಾನು ಕ್ರಾಸ್ ವೆರಿಫಿಕೇಶನ್ ಮಾಡಿನೇ ಹೇಳ್ತಾ ಇರುವಂತದ್ದು. ಬಿಕಾಸ್ ನೀವು ಕಮೆಂಟ್ ಹಾಕಿದೀರಾ, ಮತ್ತೆ ನಾನು ಕೂಡ ಪರ್ಸನಲಿ ಹೋಗಿ ಕೇಳ್ಕೊಂಬಂದಾಗ ಅವ್ರು ಅಂದ್ರೆ, ಹೌದು ಬೈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಹೋಲ್ಡ್ ಅಲ್ಲಿ ಇಟ್ಟಿದೀವಿ, ಇಷ್ಟು ದಿನ ಓಪನ್ ಇತ್ತು, ಈಗ ಹೋಲ್ಡ್ ಅಲ್ಲಿ ಹಾಕಿದೀವಿ ಅಂತ ತಿಳಿಸ್ತಾ ಇದ್ದಾರೆ. ಸೊ ರೇಷನ್ ಕಾರ್ಡಿನ ತಿದ್ದುಪಡಿ KYC ಸದ್ಯದ ಮಟ್ಟದಲ್ಲಿ ಆಗಲ್ಲ. ಸೊ ಮತ್ತೆ ಓಪನ್ ಮಾಡಿದ್ಮೇಲೆ ನಾನು ಇನ್ಫಾರ್ಮ್ ಮಾಡ್ತೀನಿ, ಅವಾಗ ಹೋಗಿ ನೀವು ಮಾಡಿಸ್ಕೊಂಡ್ ಬರ್ಬೋದು. ಇದು ಆಲ್ ಓವರ್ ಕರ್ನಾಟಕ, ಒಂದು ಪರ್ಟಿಕ್ಯುಲರ್ ಜಿಲ್ಲೆ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಪಾಸ್ ಮಾಡಿದ್ದಾರೆ. ಮೆಂಬರ್ಸ್ ಆಡಿಂಗ್ ಯಾವಾಗ? ಮೆಂಬರ್ಸ್ ಆಡಿಂಗ್ ಈಗಾಗಲ್ಲ, ಸದ್ಯಕ್ಕೆ ರೇಷನ್ ಕಾರ್ಡ್ದು ಹೋಲ್ಡ್ ಅಲ್ಲಿ ಇದೆ. ಓಕೆ, ವೇಟಿಂಗ್ ಫಾರ್ 28, 29, 30 ಗೃಹಲಕ್ಷ್ಮಿ ಬ್ಯಾಲೆನ್ಸ್ ಹಣ ಬಂದಿಲ್ಲ. ಮೈಸೂರು, ಪಿರಿಯಾಪಟ್ಟಣ 30ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ. ನಾನು ಬಹಳಷ್ಟು ಸಾರಿ ಇದ್ರ ಬಗ್ಗೆ ಹೇಳಿದ್ದೀನಿ. 29, 28 ಬರುತ್ತೆ. ಈ ತಿಂಗಳು ಪೂರ್ತಿ ಕಾಲಾವಕಾಶ ತಗೊಂಡಿದ್ದಾರೆ, ಜಮಾ ಆಗುತ್ತೆ. ಧಾರವಾಡ ಜಿಲ್ಲೆಗೆ ಬಂದಿಲ್ಲ ಅಂತ ಇದೆ, ಬರುತ್ತೆ. ಪೆನ್ಷನ್ ಏಪ್ರಿಲ್ ಮಂತ್ ಇದು ಬಂದಿಲ್ಲ ಅಂತ ಹೇಳಿದ್ದಾರೆ. ಆಕ್ಚುಲಿ ಪೆನ್ಷನ್ ನ ರಿಲೀಸ್ ಮಾಡಿದ್ದಾರೆ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು. ಸೊ ಪೆನ್ಷನ್ ನ ಹೋಲ್ಡ್ ಅಲ್ಲಿ ಇಟ್ಟಿದ್ರು, ನಿಮಗೆ ಗೊತ್ತು. KYC ಮಾಡಿಬೇಕಾಗಿತ್ತು, ಮತ್ತೆ ಕ್ರಾಸ್ ವೆರಿಫಿಕೇಶನ್ ನಡೆಯೋ ಒಂದು ಕಾರಣಗಳಿಂದ ಹೋಲ್ಡ್ ಅಲ್ಲಿ ಇದ್ರು ಪೆನ್ಷನ್ ಅಮೌಂಟ್ ನ. ಅದು 60+ ಪೆನ್ಷನ್ ಹೋಲ್ಡರ್ಸ್ಗೆ ತೊಂದರೆ ಆಗಿತ್ತು. ಈಗ ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ. ಸೊ ಪೆನ್ಷನ್ ನಿಮ್ಮ ಖಾತೆಗಳಿಗೆ ಬರುತ್ತೆ. ಸೊ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ಜಮಾ ಮಾಡಿದ್ದಾರೆ, ನಿಮಗೂ ಬೇಗ ಬಂದು ತಲುಪುತ್ತೆ. ಓಕೆನಾ? ಸೊ ಟೆನ್ಷನ್ ಏನು ಅಂತ ಅವಶ್ಯಕತೆ ಇಲ್ಲ. 29ನೇ ಕಂತಿನ ಹಣ ಬಂದಿಲ್ಲ. ಮಳವಳ್ಳಿ ತಾಲೂಕು, ಮಂಡ್ಯ ಬರುತ್ತೆ. ಏಪ್ರಿಲ್ ವರ್ಗೂ ಇದೆ. ಅರ್ಜಿ ಯಾವಾಗ ಆಗುತ್ತೆ ಮೇಡಮ್? ಅರ್ಜಿ ಓಪನ್ ಆಗಿಲ್ಲ. BPL ರೇಷನ್ ಕಾರ್ಡ್ಗೆ ಹೊಸದಾಗಿ ಕಾರ್ಡ್ ಅಪ್ಲಿಕೇಶನ್ಸ್ಗಳು ಶುರುವೇ ಆಗಿಲ್ಲ, ವೇಟ್ ಮಾಡಬೇಕು. ಗೃಹಲಕ್ಷ್ಮಿ ಹಣ 30ನೇ ಕಂತಿನ ಹಣ ಇನ್ನ ಬಂದಿಲ್ಲ, ಯಾವಾಗ ಬರುತ್ತೆ ತಿಳಿಸಿ. ನಾನು ಹೇಳ್ತಾ ಇದ್ದೀನಲ್ಲ ನಿಮ್ಗೆ, ಇದು ಯಾವ್ದಿದು DTC. ಸೊ ಹಾಸನ್ ಅನ್ಸುತ್ತೆ ಇದು, ಮೇ ಬಿ 30ನೇ ಕಂತಿನ ಹಣ ರಿಲೀಸೇ ಮಾಡಿಲ್ಲ. ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. 30ನೇ ಕಂತಿನ ಹಣ ರಿಲೀಸ್ ಮಾಡಿದ ತರ ನಿಮಗೆ ನಾವು ಹೇಳಕ್ಕಾಗೋದು. 30ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ, ಸೊ ವೇಟ್ ಮಾಡ್ಬೇಕಾಗತ್ತೆ. ಯಾದಗಿರಿ ಬಂದಿಲ್ಲ. 30ನೇ ಕಂತಿನ ಹಣ ರಿಲೀಸ್ ಮಾಡಿಲ್ಲ, ಅದಕ್ಕೆ ಎಲ್ಲಿಂದ ಬರುತ್ತೆ? ಪ್ಲೀಸ್ ಸ್ವಲ್ಪ ತಾಳ್ಮೆಯಿಂದ ಇರಿ.
ನೋಡಿ ಆಗ್ಲೇ ಬೆಳಗಾವಿ ಬಂದಿಲ್ಲ 30ನೇ ಕಂತಿನ ಹಣ. ಸ್ವಲ್ಪ ವೇಟ್ ಮಾಡ್ಬೇಕಲ್ವಾ ನೀವು? ಎಲ್ಲಾನು ಒಂದೇ ಸತಿ ಕೇಳ್ಬಿಟ್ರೆ ಹೆಂಗೆ ಹೇಳಿ? ಗೌರ್ಮೆಂಟ್ ಅಮೌಂಟ್ ರಿಲೀಸ್ ಮಾಡ್ಬೇಕು, ಎಲ್ಲಾರ್ಗು ಖಾತೆಗಳಿಗೆ ಜಮಾ ಆಗ್ಬೇಕು. 30ನೇ ಕಂತಿನ ಹಣದ ಬಗ್ಗೆ ಸದ್ಯಕ್ಕೆ ಮಾಹಿತಿನೂ ಇಲ್ಲ, ಅಮೌಂಟ್ ರಿಲೀಸ್ ಆಗಿಲ್ಲ. ಸೊ ವೇಟ್ ಮಾಡ್ಬೇಕು. ಮೇಡಮ್ ಪ್ಲೀಸ್ ರಿಪ್ಲೈ ಮಾಡಿ. ನಿಮ್ಮ ಪ್ರಶ್ನೆ ಏನು ಅನ್ನಿ, ನಾವು ರಿಪ್ಲೈ ಮಾಡ್ತೀವಿ ಇಲ್ಲಿ. ನಿಮ್ಮ ಪ್ರಶ್ನೆ ಏನು? ಹಾಯ್ ಮೇಡಮ್ ಪ್ಲೀಸ್ ರಿಪ್ಲೈ ಮಾಡಿ ಅಂದ್ರೆ ರಿಪ್ಲೈ ಮಾಡ್ತೀವಿ. ನೀವು ಪ್ರಶ್ನೆ ಕೇಳಿ, ನಾವು ರಿಪ್ಲೈ ಮಾಡ್ತೀವಿ ನಿಮ್ಗೆ. ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಬಂದಿಲ್ಲ. ಬರುತ್ತೆ. ಏಪ್ರಿಲ್ದು ನೆಕ್ಸ್ಟ್ ಮಂತ್ ಬರೋದು, ಈ ತಿಂಗಳು ಪೆನ್ಷನ್ ಬರಲ್ಲ. 1 ತಿಂಗಳದು ನೆಕ್ಸ್ಟ್ ಮಂತ್ಗೆ ಕ್ಯಾರಿ ಫಾರ್ವರ್ಡ್ ಆಗುವಂಥದ್ದು ನಿಮಗೆ ಬರುತ್ತೆ. ವೇಟ್ ಮಾಡಬೇಕು. ಅಪ್ರೂವಲ್ ಬಗ್ಗೆ ಹೇಳ್ತೀರಾ ಮೇಡಮ್? ಅದು BPL ರೇಷನ್ ಕಾರ್ಡ್ ಬಗ್ಗೆ ಕೇಳ್ತಾ ಇದ್ದಾರೆ. ಅಪ್ರೂವಲ್ ಸದ್ಯಕ್ಕೆ ಅಪ್ರೂವಲ್ ಆಗ್ಲಿ, ಹೊಸ ರೇಷನ್ ಕಾರ್ಡ್ ಆಗ್ಲಿ, KYC ಆಗ್ಲಿ, ತಿದ್ದುಪಡಿ ಆಗ್ಲಿ, ಯಾವುದು ಏನು ಮಾಹಿತಿ ಇಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಕಾರ್ಡ್ಗಳನ್ನ ಇವಾಗ ಅಪ್ಲಿಕೇಶನ್ KYC ತಿದ್ದುಪಡಿಗೆ ಹೋಲ್ಡಲ್ಲಿ ಇಟ್ಟಿರೋದು ಬಿಟ್ರೆ ಹೊಸ ರೇಷನ್ ಕಾರ್ಡ್ಗಾಗ್ಲಿ, ಅಪ್ರೂವಲ್ ಆಗ್ಲಿ ಅಥವಾ ಡಿಸ್ಟ್ರಿಬ್ಯೂಷನ್ ಆಗ್ಲಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ವೇಟ್ ಮಾಡ್ಬೇಕಾಗತ್ತೆ ಮೇಡಮ್. 10 kg ಅಕ್ಕಿಯಲ್ಲಿ 5 kg ಅಕ್ಕಿ ಆದ್ರೂ ಬೇಕು ನಮಗೆ. ಇನ್ನು 5 kgಯಲ್ಲಿ ಇಂದಿರಾ ಕಿಟ್ ಕೊಟ್ರು ಓಕೆ. ಅದೇ ಇಂದಿರಾ ಕಿಟ್ಟಿನ ಬಗ್ಗೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ 3,000 ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ರೀಸೆಂಟ್ ಆಗಿ ಒಂದು ಅನೌನ್ಸ್ ಮಾಡಿದ್ದಾರೆ. ಸೊ ಆ ಒಂದು ಪ್ರಶ್ನೆಗಳನ್ನ ಕೇಳಿದಾಗ ಇವಾಗ ಹೇಳಿರೋದು 5 kg ಅಕ್ಕಿ ಬೇಕಂತ. ಇನ್ನು 5 kgಲಿ ಪರವಾಗಿಲ್ಲ, ಇಂದಿರಾ ಕಿಟ್ ಕೊಟ್ರು ಪರವಾಗಿಲ್ಲ ಅಂತ. ಆಕ್ಚುಲಿ ಇಂದಿರಾ ಕಿಟ್ ನಮ್ಗೆ ಈ ತಿಂಗಳಿಂದ ಕೊಡ್ಬೇಕಾಗಿತ್ತು, ಆಕ್ಚುಲಿ ಬರ್ಬೇಕಾಗಿತ್ತು ಏಪ್ರಿಲ್ ತಿಂಗಳಲ್ಲಿ. ಈಗ ಏನ್ ಮಾಡಿದ್ರು ಅಂದ್ರೆ, ಈ ಬೈ ಎಲೆಕ್ಷನ್ ಇದ್ದಿದ್ದ ಕಾರಣ ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತ್ರ ಫೋಕಸ್ ಮಾಡಿದ್ರು. ಈ ಕಡೆ ಇವರು ಅಟ್ಲೀಸ್ಟ್ ಇಂದಿರಾ ಕಿಟ್ ನ ವಿತರಣೆ ಶುರು ಮಾಡಿದಿದ್ರೆ ಸ್ವಲ್ಪ ಅವ್ರಿಗೆ ಬೆನಿಫಿಟ್ ಆಗಿರೋದು. ಸೊ ಅದನ್ನ ಅವ್ರು ಯಾಕೋ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ಲಿಲ್ಲ. ಸೊ ಹಾಗಾಗಿ ಇಂದಿರಾ ಕಿಟ್ ಕೂಡ ನಮ್ಗೆ ಏಪ್ರಿಲ್ ತಿಂಗಳಲ್ಲಿ ಬರ್ಲಿಲ್ಲ. ಎಕ್ಸ್ಪೆಕ್ಟೇಷನ್ಸ್ ಇತ್ತು ಬರುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಬರ್ಲಿಲ್ಲ. ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ. ಇಲ್ಲಾಂದ್ರೆ ಇವರು ಮತ್ತೆ ಕೇಂದ್ರ ಸರ್ಕಾರದ ಹತ್ರ ಕೇಳ್ಬಿಟ್ಟು, ಇಲ್ಲ ನಮ್ಗೆ ಈ ತರ ಬೇಕು, ಆ ತರ ಬೇಕು, ನಮ್ಗೆ ಇಂದಿರಾ ಕಿಟ್ ಕೊಡಕ್ಕಾಗಲ್ಲ, ನೀವೇನೋ 3,000 ಕೊಡ್ತೀವಿ ಅಂತ ಹೇಳಿದಿರಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತಾರ, ಹೊಸದಾಗಿ ಶುರು ಮಾಡ್ತಾರ? ಎಲ್ಲಾನು ವೇಟ್ ಮಾಡ್ಬೇಕು. ಏನು ಎಲ್ಲ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಇಟ್ಟಿರ್ತಾರೆ, ಒಂದನ್ನು ಕ್ಲಾರಿಟಿ ಕೊಡಲ್ಲ. ಅದೇ ಪ್ರಾಬ್ಲಮ್ ನಮ್ದು. ನಮ್ದು ಇಷ್ಟು ದಿನ ಆಯ್ತು ರೇಷನ್ ಕಾರ್ಡ್, ಈಗ ರೇಷನ್ ಕಾರ್ಡ್ ಬಂದಿದೆ, ಹೊಸದಾಗಿ ಅಪ್ಲಿಕೇಶನ್ ಹಾಕಬಹುದಾ ಗೃಹಲಕ್ಷ್ಮಿಗೆ? ಎಸ್, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯಾವ್ದಕ್ಕೆ ಬೇಕಾದ್ರೂ ಅಪ್ಲಿಕೇಶನ್ಸ್ಗಳನ್ನ ನೀವು ಯಾವತ್ತು ಬೇಕಾದ್ರೂ ಹಾಕೋಬಹುದು. ಹೊಸ ಮನೆಗೆ ಹೋಗ್ತಾ ಇದ್ದೀನಿ, ಹಳೆ ಮನೆಯಿಂದ ಹೊಸ ಬಾಡಿಗೆ ಮನೆಗೆ ಸಪರೇಟ್ ಆಗಿ ಹೋಗ್ತಾ ಇದೀವಿ ಬೇರೆ ಮನೆಗೆ ಅಂತ ಅಂದಾಗ, ಆ ಮನೇಲಿ ಹಡುಬ್ರೆ ಆದ್ರೂ ವಾಸ ಮಾಡ್ತಿದ್ರೆ ಅವ್ರದ್ದು ಬಿಲ್ ನ ತಗೊಂಡು ಹೋಗಿ ಇವರು ಗೃಹಲಕ್ಷ್ಮಿ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಆ ನಂಬರ್ನ ಕ್ಯಾನ್ಸಲ್ ಮಾಡಿ, ನಾವು ಹೊಸ ಟೆನೆಂಟು, ನಾವು ಹೊಸದಾಗಿ ಮನೆಗೆ ಬಂದಿದೀವಿ, ನಮ್ದು ಗೃಹಲಕ್ಷ್ಮಿನ ಆಡ್ ಮಾಡ್ಕೊಳ್ಳಿ ಅಂತ ಅಂದ್ರೆ, ಬಿಲ್ ಜನರೇಟ್ ಆದ್ಮೇಲೆ ಅಥವಾ ನೀವು ಮೋಟ್ರ್ ಹೋಗಿದ ತಕ್ಷಣ ನಿಮ್ಗೆ ಒಂದು ಲೈಟ್ ಬಿಲ್ ಕೊಡ್ತಾರಲ್ವಾ, ನಿಮ್ದೊಂದು ನಂಬರ್ ಇರುತ್ತೆ, ಕಸ್ಟಮರ್ ID. ಆ ನಂಬರ್ನ ID ತಗೊಂಡೋಗಿ ನೀವು ಬೆಸ್ಕಾಮೋ ಮೆಸ್ಕಾಮೋ ನಿಮಗೆ ಸಂಬಂಧಪಟ್ಟಿರುವಂತ ಎಲೆಕ್ಟ್ರಿಕ್ ಇದಕ್ಕೆ ಹೋದ್ರೆ ಅವರು ನಿಮ್ಗೆ ಅಪ್ಲಿಕೇಶನ್ ಹಾಕೊಡ್ತಾರೆ. ಯಾವುದೇ ರೀತಿ ತೊಂದರೆ ಇಲ್ಲ. ಇದು ಗೃಹ ಜ್ಯೋತಿ. ಆದ್ರೆ ಗೃಹಲಕ್ಷ್ಮಿಗೂ ಕೂಡ ಅಷ್ಟೇ, ಇದಕ್ಕೆ ಕೊನೆ ದಿನಾಂಕ ಅನ್ನೋದೇ ಇಲ್ಲ. ಯಾವಾಗ ಬೇಕಾದ್ರೂ ಅಪ್ಲಿಕೇಶನ್ಸ್ ಹಾಕ್ಬೋದು, ನೀವು ಯುಟಿಲೈಸ್ ನ ಮಾಡ್ಕೋಬಹುದು. ಸೊ ಹೋಗಿ ಬೆಂಗಳೂರುವನ್ನು ಕರ್ನಾಟಕವನ್ನಲ್ಲಿ ನಿಮ್ಗೆ ಅಪ್ಲಿಕೇಶನ್ಸ್ ನ ಹಾಕೊಡ್ತಾರೆ. ಎಲಿಜಿಬಲ್ ಕ್ರೈಟೀರಿಯಾದಲ್ಲಿ ನೀವು ಮ್ಯಾಚ್ ಆದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಮೊದಲಿಂದ ಬರಲ್ಲ. ಈಗೇನು 29 ಅಥವಾ ನೀವು ಹಾಕಿ ಅಪ್ರೂವಲ್ ತಗೊಂಡು 30ನೇ ಕಂತಿನ ಹಣದಿಂದ ನಿಮ್ಗೆ ಬರಬಹುದು. ಸೊ 1 ಇಂದ 30 ತನಕ ಬರಲ್ಲ, 30th ಶುರುವಾಗುತ್ತೆ. ಹಾಕ್ಬೋದು, ಏನ್ ತೊಂದರೆ ಇಲ್ಲ. ಗೃಹಲಕ್ಷ್ಮಿ ಅರ್ಜಿ ಹಾಕಿದೀವಿ ಮೇಡಮ್, January 31 ಹಾಕಿದೀವಿ. ಹಣ ಬರುತ್ತಾ ಬರಲ್ವಾ? ರೇಷನ್ ಕಾರ್ಡ್ ನಲ್ಲಿ ನಮ್ಮ ಮನೆಯವರದ್ದು ಡಿಲೀಟ್ ಮಾಡಿಸಬೇಕು, ನಮ್ಮ ಕಾರ್ಡ್ ಸೇರಿಸಿಕೊಳ್ಳಬೇಕು. January 31ನೇ ತಾರೀಕು ನೀವು ಗೃಹಲಕ್ಷ್ಮಿಗೆ ಅರ್ಜಿನ ಸಲ್ಲಿಸಿದೀರಾ ಈ ವರ್ಷ ಜಾನ್ವರಿಯಲ್ಲಿ, ಅದು ಅಪ್ರೂವಲ್ ನ ಕೊಡಬೇಕು ಗೌರ್ಮೆಂಟ್. ಫಸ್ಟ್ ಅಪ್ರೂವಲ್ ಕೊಟ್ಟು ಕ್ರಾಸ್ ವೆರಿಫಿಕೇಶನ್ ಮಾಡಿ, ಯಾಕಂದ್ರೆ ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡ್ತಾ ಇರೋದು ಇದೆಲ್ಲ ಮಾಡ್ತಾ ಇದಾರಲ್ವಾ. ಸೊ ಕ್ರಾಸ್ ವೆರಿಫಿಕೇಶನ್ ಮಾಡಿ ಹಣ ಬರೋದಕ್ಕೆ ಎಷ್ಟು ತಿಂಗಳಾಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆಕ್ಚುಲಿ ಇವ್ರು ಹೇಳಿರೋ ಪ್ರಕಾರ 15 ದಿನದಲ್ಲಿ ಸಾರ್ಟ್ ಔಟ್ ಮಾಡಬೇಕು ಅಂತ, ಬಟ್ ಇನ್ನೂ ಮಾಡಿಲ್ಲ. ನೀವು ಆಲ್ರೆಡಿ ನೋಡಿ, ನಾವು ಏಪ್ರಿಲ್ ಎಂಡಿಗೆ ಬರ್ತಾ ಇದೀವಿ, ಆಲ್ರೆಡಿ ಬಂದ್ಬಿಡ್ತಾ ಇದೀವಿ, 20ನೇ ತಾರೀಕು ಹತ್ತತ್ರಕ್ಕೆ ಇದೀವಿ ನಾವು. ಇನ್ನೂ ಇವ್ರಿಗೆ ಅಪ್ರೂವಲ್ ಕೊಟ್ಟಿಲ್ಲ ಅಂದ್ರೆ ಸುಮಾರು ತಿಂಗಳುಗಳು ಕಾಲ ಆಗೋಗಿದೆ ಆಲ್ರೆಡಿ. ಸೊ ಇವರು ಪ್ರಿಸ್ಕ್ರೈಬ್ ಮಾಡಿರುವಂತ ದಿನಾಂಕಕ್ಕೆ ಹಣ ಬಂದಿಲ್ಲ ಅಥವಾ ನಿಮಗೇನು ಆಗಿದೆ ಅಪ್ರೂವಲ್ ಅಂತ ಗೊತ್ತಾಗಿಲ್ಲ ಅಂದ್ರೆ, ದಯವಿಟ್ಟು ಒಂದ್ಸಲ ಅಪ್ಲಿಕೇಶನ್ ನಂಬರ್ನ ಇಟ್ಕೊಂಡು ಕರ್ನಾಟಕವನ್ನು ಬೆಂಗಳೂರುವರೆಗೂ ಹೋಗಿ ಚೆಕ್ ಮಾಡಿಸಿ. ಅವರು ನಿಮಗೆ ಚೆಕ್ ಮಾಡಿ ಕೊಡ್ತಾರೆ, ಇದೇನು ಅಪ್ರೂವ್ ಆಗಿದೆಯಾ ಅಥವಾ ಕ್ಯಾನ್ಸಲೇಷನ್ ಮಾಡಿದಾರೋ, ನಿಮ್ಮ ಒಂದು ರಿಜೆಕ್ಟ್ ಮಾಡಿದಾರೋ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ವೇಟ್ ಮಾಡಬೇಡಿ, ಯಾಕಂದ್ರೆ ಜಾನ್ವರಿಯಲ್ಲಿ ಹಾಕಿರೋದು ನೀವು ಆಲ್ಮೋಸ್ಟ್ ಇನ್ನೂ ಬಂದಿಲ್ಲ ಅಂತ ಅಂದ್ರೆ ಕಷ್ಟ. ಸೊ ಒಂದ್ಸಲಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಇದು ನೀವು ಇನ್ನೊಂದು ಕೇಳಿದ್ದೀರಾ, ರೇಷನ್ ಕಾರ್ಡ್ ತಿದ್ದುಪಡಿಗೆ ಸದ್ಯಕ್ಕಿಲ್ಲ, ಹೋಲ್ಡಲ್ಲಿದೆ, ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಶಿವಮೊಗ್ಗ ಜಿಲ್ಲೆ ಇನ್ನ 29 ಬಂದಿಲ್ಲ, ಬರುತ್ತೆ ಪ್ಲೀಸ್. ಯಾರೋ 3,000 ರೂಪಾಯಿ ಹಣ ಕೊಟ್ರಿ ಚೆನ್ನಾಗಿರುತ್ತೆ ಅಂತ ಆಗ್ತಾ ಇದಾರೆ. ಅದೇ ನಾನು ಕೇಳಿದೆ, ಕೇಂದ್ರ ಸರ್ಕಾರದಿಂದ 3,000 ರೂಪಾಯಿ ಹಣ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ಕೇಳಿರುವಂತ ಎಲ್ಲಾ ಮೆಜಾರಿಟಿ ಪ್ರಶ್ನೆಗಳಿಗೆ ನಾನು ಇವಾಗ ಉತ್ತರನ ಕೊಟ್ಬಿಟ್ಟಿದ್ದೀನಿ.
ಸೊ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಒಂದು ದಿನ ಇದಕ್ಕೆ ಅಂತ ಇಟ್ಟಿರ್ತೀನಿ ನಿಮ್ಮ ಕಮೆಂಟ್ಗಳಿಗೆ ಉತ್ತರ ಕೊಡೋದಕ್ಕೆ. ಸೊ ಇವಾಗ ಆಗಿರುವಂಥ ಚೇಂಜಸ್ಗಳನ್ನೆಲ್ಲ ನಿಮಗೆ ತಿಳಿಸಿದ್ದೀನಿ, ನೀವು ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರನ ಕೊಟ್ಟಿದ್ದೀನಿ. ಸದ್ಯಕ್ಕೆ ಇದಿಷ್ಟು ವಿಚಾರಗಳಿದೆ. ನೋಡೋಣ ನೆಕ್ಸ್ಟ್ ವೀಕಲ್ಲಿ ಯಾವ ರೀತಿ ಬದಲಾವಣೆಗಳು ಆಗುತ್ತೆ, ಏನೆಲ್ಲ ಅಪ್ಡೇಟ್ಸ್ಗಳು ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ.